ಪ್ರಬಲ ಭೂಕಂಪನಕ್ಕೆ ಟರ್ಕಿ ಜನರು ತತ್ತರವಾಗಿದ್ದಾರೆ. ಬೃಹತ್ ಕಟ್ಟಡ ನೆಲಸಮವಾಗಿದ್ದು ಮನೆಗಳು ಕೂಡ ಧ್ವಂಸವಾಗಿದ್ದಾವೆ. ಇನ್ನು ಪ್ರಬಲ ಭೂಕಂಪನಕ್ಕೆ ಟರ್ಕಿ ಜನರು ತತ್ತರ. ಬೃಹತ್ ಕಟ್ಟಡ ನೆಲಸಮ, ಮನೆಗಳು ಕೂಡ ಧ್ವಂಸ. 6.1 ತೀವ್ರತೆಯ ಭೂಕಂಪನಕ್ಕೆ ಭೂಮಿ ಅಲ್ಲೋಲ ಕಲ್ಲೋಲವಾಗಿದೆ. ಇಸ್ತಾನ್ಬುಲ್ ಮತ್ತು ಇಜ್ಮಿರ್ನಲ್ಲಿ ಕಂಪನವಾಗಿರುವಂತಹದ್ದು. ಬಲಿಕೆಸಿರಿ ಪ್ರಾಂತ್ಯದಲ್ಲಿ ಕಟ್ಟಡಗಳು ಕೂಡ ನೆಲಸಮವಾಗಿದೆ. ಇನ್ನು ಇಬ್ಬರು ಸಾವನ್ನಪ್ಪಿದ್ದು ರಕ್ಷಣಾ ಕಾರ್ಯಾಚರಣೆ ಕೂಡ ಚುರುಕುಗೊಂಡಿರುವಂತಹದ್ದು. ಇಸ್ತಾನ್ಬುಲ್ ಮತ್ತು ಇಜ್ಮಿರ್ನಲ್ಲಿ ಕಂಪನವಾಗಿದ್ದು ಬಲಿಕೆಸಿರಿ ಪ್ರಾಂತ್ಯದಲ್ಲಿ ಕಟ್ಟಡಗಳು ಕೂಡ ನೆಲಸಮಗೊಂಡಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಅಲ್ಲಿನ ಮನೆಗಳು ಹಾಗೂ ಕಟ್ಟಡಗಳು ನೆಲಸಮಗೊಂಡಿರುವಂಥದ್ದು. ಇದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಇನ್ನು ರಕ್ಷಣಾ ಕಾರ್ಯಾಚರಣೆ ಕೂಡ ಚುರುಕುಗೊಂಡಿದೆ. ಬೃಹತ್ ಕಟ್ಟಡ ನೆಲಸಮವಾಗಿದ್ದು ಮನೆಗಳು ಕೂಡ ಧ್ವಂಸವಾಗಿದೆ. ಏನು ಭೂಕಂಪನಕ್ಕೆ ಭೂಮಿಗೆ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು. ಬಲಿಕೆಸಿರಿ ಪ್ರಾಂತ್ಯದಲ್ಲಿ ಕಟ್ಟಡಗಳು ಭೂಕಂಪನಕ್ಕೆ ಕಟ್ಟಡಗಳು ನೆಲಸಮಗೊಂಡಿದೆ. ಇನ್ನು ಇದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಅಲ್ಲಿನ ಭೂಕಂಪನಕ್ಕೆ ಮನೆಗಳೆಲ್ಲ ಧ್ವಂಸವಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿನ ಭೂಕಂಪನಕ್ಕೆ ಸಾಕಷ್ಟು ಮನೆಗಳು ಕೂಡ ಧ್ವಂಸವಾಗಿರುವಂಥದ್ದು, ಕಟ್ಟಡಗಳು ಕೂಡ ಧ್ವಂಸವಾಗಿದ್ದಾವೆ. ಇನ್ನು ಅಲ್ಲಿನ ಜನರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಬ್ಬರು ಸಾವನ್ನಪ್ಪಿದ್ದು ಇದರಲ್ಲಿ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ಚುರುಕುಗೊಂಡಿರುವಂಥದ್ದು. Allah'ım her yer yıkıldı. Allah'ım Allah'ım. Allah'ım. Yıkıldı. ಬೃಹತ್ ಕಟ್ಟಡ ನೆಲಸಮಗೊಂಡಿದ್ದು ಮನೆಗಳು ಕೂಡ ಧ್ವಂಸವಾಗಿರುವಂಥದ್ದು. ಇದು ಟರ್ಕಿಯಲ್ಲಿ ನಡೆದಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಒಂದ್ ಕಡೆ ಬೃಹತ್ ಕಟ್ಟಡ ನೆಲಸಮವಾಗಿದೆ. ಇನ್ನು ಅಲ್ಲಿ ಪೊಲೀಸರು ಬಂದು ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಬೃಹತ್ ಭೂಕಂಪನಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಮನೆಗಳು, ಸಾಕಷ್ಟು ಕಟ್ಟಡಗಳು ಎಲ್ಲವೂ ಕೂಡ ಭೂಕಂಪನಕ್ಕೆ ಧ್ವಂಸವಾಗಿರುವಂಥದ್ದು. ಅಲ್ಲೋಲ ಕಲ್ಲೋಲವಾಗಿದೆ. ಇಸ್ತಾನ್ಬುಲ್ ಮತ್ತು ಇಜ್ಮಿರ್ನಲ್ಲಿ ಕಂಪನ ಆಗಿದೆ. 6.1 ತೀವ್ರತೆ ಭೂಕಂಪನಕ್ಕೆ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಇದು ಬಲಿಕೆಸಿರಿ ಪ್ರಾಂತ್ಯದಲ್ಲಿ ಕಟ್ಟಡಗಳು ನೆಲಸಮವಾಗಿದೆ.